ಬರೀ ಬುಕ್ ಓದಿ ಅಂಕಗಳನ್ನ ತಗೊಳ್ಳಿ ಅಂತ ಎಷ್ಟು ನೆನ್ಪಿಟ್ಕೊಂಡಿರ್ತೀರಾ? ನನಗಂತೂ ಪುಸ್ತಕದಲ್ಲಿ ಓದಿರೋದು ಅಷ್ಟು ನೆನಪೇ ಇಲ್ಲಪ್ಪ. ಓದಿದೀವಿ ಬಟ್ ಅಷ್ಟು ನೆನಪಿಲ್ಲ. ಬಟ್ ಆದರೆ ಕಲ್ತಿರೋದಿದೆಯಲ್ಲ, 5ನೇ ಕ್ಲಾಸ್ ಅಂದರೆ ನಾನು ಎಷ್ಟು ಒಂದು 7-8-9 ವರ್ಷ ಇದು ಮಗಳಿರ್ಬೋದು ಅಷ್ಟೇ. ನಾನು ಅವತ್ತಿಂದ ಇವತ್ತವರೆಗೂ ನನಗೆಲ್ಲ ನೆನಪಿದೆ ಅಂತಂದರೆ ಅದು ಅವ್ರು ಅಂದರೆ ನಮ್ಗೆ ಕಲಿಸಿರೋ ರೀತಿ. ನಾನು ಯಾವಾಗಲೂ ಸ್ಪೋರ್ಟ್ಸ್ ಲೀಡ್ರು, ಕಲ್ಚರಲ್ ಲೀಡ್ರು, ತಪ್ಪಿದ್ರೆ ಟೂರಿಸಮ್ ಲೀಡ್ರು. ಸೊ ಹಾಗಾಗಿ ಅವಾಗೆಲ್ಲ ಟೂರ್ಗೆಲ್ಲ ಮಕ್ಕಳನ್ನ ಕಳಿಸ್ತಾ ಇರಲಿಲ್ಲ. ಶಾಲೆಯಲ್ಲಿ ಕರ್ಕೊಂಡು ಹೋದ್ರೆ ನಮ್ಮಪ್ಪ ಕಳಿಸೋರು. ಸೊ ಹಾಗಾಗಿ ಟೂರ್ಗೆ ಹೋಗ್ತಿದ್ದೆ. ಮತ್ತು ನೀವೇ ಲೀಡ್ರು? ಅದು ಟೂರಿಸಮ್ ಲೀಡ್ರ್ ಅಂದರೆ ನಾನೇ ಅಲ್ಲ. ಸೊ ಹಾಗಾಗಿ ಆಮೇಲೆ ಡಿಸೈಡ್ ಮಾಡೋದು ಅಲ್ಲಿಗೆ ಹೋಗ್ಬೇಕು, ಹೆಂಗೆ ಮಾಡಬೇಕು, ನಮ್ಮನ್ನು ಇನ್ವಾಲ್ವ್ ಮಾಡೋರು ಆ ಥರ ಸ್ಕೂಲಲ್ಲಿ. ಮತ್ತು ಸ್ಪೋರ್ಟ್ಸ್ ಅಂದರೆ ನನಗೆ ಖೋ ಖೋ ಮತ್ತು ಥ್ರೋಬಾಲ್ ತುಂಬ ಇಷ್ಟ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕ್ಯಾಪ್ಟನ್ ಆಗಿ ನಾನು ಆಡಿದ್ದೀನಿ. ನಮ್ಮ ಸ್ಕೂಲಲ್ಲಿ ಹೆಂಗೆ ಅಂತಂದರೆ ಸುತ್ತಮುತ್ತ ಸ್ಕೂಲ್ಗಳನ್ನ ಕರೆದು ಕಾಂಪಿಟೇಷನ್ ಮಾಡೋದು. ಅಂದರೆ ನೋಡಿ, ಬರೀ ನೀವು ಓದೋದ್ರಿಂದ ನಾಯಕರಾಗೋದಿಲ್ಲ, ನೀವು ಎಲ್ಲದರಲ್ಲೂ. ನಾನು ಅದಕ್ಕೆ ಎಲ್ಲ ಮಕ್ಳಿಗೂ ಹೇಳ್ತಿರ್ತೀನಿ, ನೀವು ಹೌದು ನಿಮಗೆ MBBS ಸಿಕ್ಬಿಡ್ತು, ಡಾಕ್ಟ್ರ್ ಓದ್ತಾ ಇದ್ದೀರಾ, BE ಇಂಜಿನಿಯರ್ ಹೋಗ್ತಿದ್ದೀರಾ, ಅಥವಾ ನೀವು ಬೇರೆ ಏನೋ IIT ಮಾಡ್ತಿದ್ದೀರಾ, ಭಾಳ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಹೋಗಿ. ಬಟ್ ಆದರೆ ಬರೀ ಓದೋದು ಮಾತ್ರ ನೀವು ಬದುಕಲ್ಲಿ ಇಟ್ಕೋಬಾರ್ದು. ನೀವು ಓವರ್ ಆಲ್ ಒಂದು ಪರ್ಸ್ನಾಲಿಟಿಯಾಗಿ ಬೆಳಿಬೇಕಂದ್ರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಅದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗುತ್ತೆ. ನಾನೇನು ಫಸ್ಟ್ ರ್ಯಾಂಕ್ ಬಂದಿಲ್ಲ ಯಾವತ್ತೂ. ನಾನು ಫಸ್ಟ್ ಕ್ಲಾಸ್ ಬಂದಿದ್ದೀನಿ. ಅಂದರೆ ನಮ್ಮ ಮನೇಲಿ ಸಹಜವಾಗಿ ನಾವು ಅಂದರೆ ನಮ್ಮಲ್ಲಿ ನಮ್ಮ ತಾಯಿ ಓದಿರಲಿಲ್ಲ, ನಮ್ಮ ಅಪ್ಪ ಒಬ್ಬರೇ ಓದಿದ್ರು. ಅವರು ಬ್ಯುಸಿ. ಅವಾಗೇನು ಅಪ್ಪದಿರೇನು ಕೂತ್ಕೊಂಡೇನು ಪಾಠ ಏನು ಮಾಡ್ತಿರ್ಲಿಲ್ಲ. ದುಡಿಬೇಕು, ಹೋಗ್ಬೇಕು, ಮನೆ ನಡೆಸ್ಬೇಕು. ನಾವೇ ಓದಾಟ ಹಂಗೆ. ಆಮೇಲೆ ನಾವು ಹಿಂದುಳಿದ ವರ್ಗದಿಂದ ಬಂದಿರೋ ಸಮಾಜದಿಂದ ಬಂದಿರೋದ್ರಿಂದ ನಮ್ಮಲ್ಲಿ ಯಾರು ವಿದ್ಯಾವಂತರುಗಳು ಅಂಥವ್ರು ಯಾರೂ ಇರಲಿಲ್ಲ ನಮ್ಮ ಮನೆಗಳಲ್ಲಿ. ಸೊ ನಮಗೆ ನಾವು ಓದಿದ್ದೆ ಆಟ, ಓಡಿದ್ದೆ ಓಟ, ಹಂಗಾಗಿ ಓದ್ತಾ ಇದ್ದೆ ಕೂತ್ಕೊಂಡು, ಫೋಕಸ್ಡ್ ಇದ್ದೆ. ಅಂದರೆ ಬೆಳಗ್ಗೆ ಎದ್ದರೆ ಮುಖ ತೊಳ್ಕೊಂಡು, ವಿಭೂತಿ ಹಚ್ಕೊಂಡು, ಇದು ಫೋಟೋ ಇರೋದು ಗೋಡೆ ಮೇಲೆ, ಸ್ಟ್ಯಾಂಡ್ ಇರೋದು. ಅವಾಗ ದೇವ್ರ ಮನೆಗಳೇನು ಇರ್ತಾ ಇರಲಿಲ್ಲ ಆವತ್ತಿನ ಕಾಲಕ್ಕೆ. ತುಂಬ ಸಿಂಪಲ್ ಆದಂಥ ಬದುಕು, ಜೀವನ. ಬೆಳಗ್ಗೆ ಫಸ್ಟೇನು ಅಲ್ಲುಜ್ಬಿಟ್ಟು ಮುಖ ತೊಳ್ಕೊಂಬಿಟ್ರೆ ಅವಾಗೇನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡೋದಂಥದ್ದು ಏನಿಲ್ಲ. ದೇವ್ರ ಮುಂದೆ ವಿಭೂತಿ ಇದಿಟ್ಟಿರೋರು ವಿಭೂತಿ ಹಾಕ್ಕೊಂಡು ಹೋಗ್ಬಿಟ್ಟು ಪುಸ್ತಕ ಎತ್ಕೊಂಡು ಕುತ್ಕೊಂಡು ಓದೋದು. ಅಂದರೆ 9 ಗಂಟೆವರೆಗೂ ಕುತ್ಕೊಂಡು ಓದಬೇಕು. ಆಮೇಲೆ ಅವಾಗೆಲ್ಲ 10:30 ಶಾಲೆ ಪ್ರಾರಂಭ ಆಗ್ತಿದ್ದಿದ್ದು. ಅವಾಗೇನು ದೂರ ಇರ್ತಿರ್ಲಿಲ್ಲ ಸ್ಕೂಲ್ಗಳು. ಅವಾಗ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬ್ಯಾಗ್ ಹಾಕ್ಕೊಂಡು ನಡ್ಕೊಂಡು ಶಾಲೆಗೆ ಹೋಗೋದು. ಎಷ್ಟು ದೂರ ಆಯಿತು? ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರು ಶಾಲೆ. ವಾಕು ಅಂದರೆ ಫ್ರೆಂಡ್ಸ್ಗಳ ಜೊತೆ ಮಜಾನೇ ಮಜಾ. ಮಧ್ಯದಲ್ಲಿ ಬೋಟಿ ಮಾರ್ಕೊಂಡು ಹೋಗೋರು, ಆ ಬೋಟಿ ಇಸ್ಕೊಳ್ಳೋದು, ಕೈಗೆ ಹಾಕ್ಕೊಂಡು ಬೋಟಿ ತಿನ್ನೋದು, ಇವೆಲ್ಲ. ಸ್ಕೂಲ್ಗೆ ಹೋದರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಖುಷಿ. ಯಾಕಂದರೆ ಎಲ್ಲ ಆ್ಯಕ್ಟಿವಿಟೀಸು, ಗಣೇಶ ಹಬ್ಬ ಬಿಡ್ತಿರ್ಲಿಲ್ಲ, ರಿಪಬ್ಲಿಕ್ ಡೇ, ಸ್ವಾತಂತ್ರ್ಯ ದಿನ. ಗಣೇಶ ಹಬ್ಬ ಹೆಂಗೆ ಮಾಡ್ತಿದ್ರಿ? ನಾವು ಗಣೇಶ ತಂದಿಡೋರು ಸ್ಕೂಲಲ್ಲಿ. ಆಮೇಲೆ 3 ದಿನ ಏನು ಖುಷಿ ಅಂದರೆ ಕ್ಲಾಸ್ ಮಿಸ್ ಆಗ್ತಾ ಇರ್ತಿದ್ವಲ್ಲ ಗಣೇಶ ಇಟ್ಟರೆ. ಗಣೇಶನ ಮುಂದೆ ಹಾಡು ಹೇಳೋದು, ಗಣೇಶನ ಮುಂದೆ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಚಿಕ್ಕ ಹುಡುಗಿಯಿಂದ ಡ್ಯಾನ್ಸ್ ಮಾಡೋದು ನಾನು. ನಮ್ಮ ಅಜ್ಜಿ ಯಾವಾಗೆಲ್ಲ ಹಳ್ಳಿ ಡ್ಯಾನ್ಸು ಅವೆಲ್ಲ ಜಾಸ್ತಿ, ಜಾನಪದ. ನಮ್ಮ ಮನೆಗಳಲ್ಲಿ ಅವಾಗ ಮಿಸ್ ಹೇಳೋರು, ನೀನು ರೇಷ್ಮೆ ಸೀರೆ ಚೆಕ್ಸು ತರಬೇಕು ಅಂತ. ಅವಾಗೇನು ನಮ್ಮ ಹತ್ರ ಅಷ್ಟು ರೇಷ್ಮೆ ಸೀರೆ ತಗೊಳ್ಳೋದಾಗಲಿ ಅವೆಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿಗೆ ಹೇಳೋರು, ಮೊಮ್ಮಗಳಿಗೆ ರೇಷ್ಮೆ ಸೀರೆ. ನಮ್ಮ ಅಜ್ಜಿ ಊರಿಂದ 2 ಬಸ್ ಹಿಡ್ಕೊಂಬರ್ಬೇಕು. ಅವಾಗ ನಾಗನಹಳ್ಳಿಯಿಂದ ಕೊತ್ನೂರಿಗೆ ಬರಬೇಕು, ಕೊತ್ನೂರಿಂದ ಸಿಟಿ ಮಾರ್ಕೆಟಿಗೆ ಬಂದು, ಸಿಟಿ ಮಾರ್ಕೆಟಿಂದ ವಿಜಯನಗರಕ್ಕೆ ಬಂದು, ಅಲ್ಲಿಂದ ಬಸ್ ಸೀರೆ ಎತ್ಕೊಂಡು ಬರೋ ನಮ್ಮ ಅಜ್ಜಿ. ನನಗೆ 5 ನಿಮಿಷ ಸ್ಟೇಜ್ ಮೇಲೆ ಆಡೋದಕ್ಕೆ ಬಂದು ಕುತ್ಕೊಂಡು ನೋಡು. ನಮ್ಮಿಬ್ಬರು ಅಜ್ಜಿದಿರು, ನಮ್ಮ ಈ ಅಜ್ಜಿ ಆ ಅಜ್ಜಿ ಇಬ್ಬರು ಕುತ್ಕೊಂಡು ನೋಡೋರು. ಈಗಲೂ ಆ ಫೋಟೋ ಎಲ್ಲ ಇದೆ. ಆ ಸೀರೆ, ನಮ್ಮ ಅಜ್ಜಿ ಸೀರೆ ಉಡ್ಸಿರೋದೆಲ್ಲ ಭಾಳ ನೆನಪುಗಳು. ಅಂದರೆ ಸ್ಕೂಲು ನನ್ನನ್ನು ಆ ಥರ ಶೇಪ್ ಮಾಡ್ತಾ ಬಂತು. ಅಂದರೆ ಎಲ್ಲದಕ್ಕೂ ಅವಕಾಶ. ಮತ್ತು ಹಾಡು ಹೇಳ್ತಿದ್ದೆ, ಸ್ವಾಗತ ಗೀತೆ ಆಡ್ತಿದ್ದೆ, ಸ್ಪೀಚ್ ಮಾಡ್ತಿದ್ದೆ. ರನ್ನಿಂಗ್ ರೇಸಲ್ಲಿ ಒಂದಿನೂ ಫಸ್ಟ್ ಪ್ರೈಸ್ ಬಂದಿಲ್ಲ, ಬಟ್ ಪಾರ್ಟಿಸಿಪೇಟ್ ಅಂತೂ ಮಾಡ್ತಾ ಇದ್ದೆ. ಅಂದರೆ ನೋಡಿ, ಇವತ್ತು ಮಕ್ಕಳಿಗೆ ಸೋಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ನಮ್ಗೆ ಅವತ್ತು ಸೋಲೇ ಜೀವನವನ್ನು ನಿಮಗೆ ನಿನ್ನನ್ನು ಗಟ್ಟಿಯಾಗೆ ಮಾಡುತ್ತೆ ಅನ್ನೋದು ಸೋಲು ಅಂತ ನಮ್ಗೆ ಅವತ್ತೇ ಹೇಳ್ಕೊಟ್ಬಿಟ್ಟಿದ್ರು. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೆಲ್ಲ ಕಾಂಪಿಟೇಷನ್ ಮಾಡಿ ಯಾವತ್ತೂ ಗೆದ್ದೇ ಇಲ್ಲ, ಬಟ್ ಪಾರ್ಟಿಸಿಪೇಷನ್ನು, ಕ್ಯಾಪ್ಟನ್ ನಾನು ಬೇರೆ. ಅದರಲ್ಲಿ ಹಂಗೆ ಒಂದಿನೂ ಸ್ಟೇಜ್ ಮೇಲೆ ಹೋಗಿ ಒಂದು ಮೆಡಲ್ ತೊಗೊಂಡಿಲ್ಲ ನಾನು. ತಗೊಳ್ಳೋರ್ನೆಲ್ಲ ನೋಡ್ತಾ ಇರ್ತಿದ್ದೆ, ಅಯ್ಯೋ ನಂಗೆ ಒಂದು ಪ್ರೈಸ್ ಬಂದಿಲ್ಲ ಆ ಥರ. ಅಂದರೆ
ಇವತ್ತು ಹಾಗಲ್ಲ, ಇವತ್ತೆಲ್ಲ ಕಾಂಪಿಟೇಷನ್ನು, ಅದು ಬರಬಾರ್ದು. ಆಮೇಲೆ ಮಕ್ಕಳು ಸೋತಾಗ, ಆಡದೇ ಇದ್ದಾಗ, ಮತ್ತು ಅವರನ್ನು ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಿನ್ಗಿದು ಬರಲ್ಲ, ನೀನು ಕಡಿಮೆ ಮಾರ್ಕ್ಸ್ ತೊಗೊಂಡೆ, ನೀನು ಫೇಲ್ ಆದೆ, ನೀನು ಯಾಕೆ ಆಡಲಿಲ್ಲ, ನೀನು ಕರ್ಕೊಂಡು ಹೋಗ್ಲಿಲ್ಲ, ಒಂದು ದಿನಾನೂ ನಮ್ಮ ತಂದೆ ತಾಯಿ ಅಮ್ಮ ಇಂಥದ್ದು ಹೇಳೋ ಮಿಸ್ ಬರ್ಕೊಟ್ಟವ್ರೆ ಅಂದರೆ ನಮ್ಮ ಅಮ್ಮಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಅತ್ತೆದಿರು ಮಕ್ಕಳಿದ್ರು ನಮ್ಮ ಮನೇಲಿ, ಅವ್ರ ಜೊತೆ ಮಾಡಿ ನನಗೆ ವಿಜಯನಗರ ಕಳಿಸೋರು. ಅಲ್ಲಿ 2 ಬಳೆ ಶಾಪ್ ಇತ್ತು ಆವಾಗ, ಹಂಸ ಬ್ಯಾಂಗಲ್ ಸ್ಟೋರ್ ಈಗಲೂ ಇದೆ, ಈಗ ದೊಡ್ಡದು ಮಾಡವ್ರೆ. ಅಲ್ಲೋಗಿ ಸರ, ಬಳೆ, ಓಲೆ, ಅಂದರೆ ಡ್ಯಾನ್ಸ್ ಮಾಡೋಕ್ಕೆಲ್ಲ ಬೇಕಲ್ಲ. ನಮ್ಮ ಅತ್ತೆ ಮಗಳೇ ವಿಜಯ ಅಂತ, ಈಗ ಮದುವೆ ಆಗಿದೆ, ಅವ್ರು ನಮ್ಮಲ್ಲಿ ದೊಡ್ಡಕ್ಕ ಅವಳು, ಬಂದು ನನಗೆಲ್ಲ ರೆಡಿ ಮಾಡೋಳು. ಆಮೇಲೆ ನಾನು ಸ್ಟೇಜ್ ಮೇಲೆ ಹೋಗಿ ಎಲ್ಲರೂ ಅವ್ರ ತಾಯಿಂದಿರು ಬರೋರು, ಇಲ್ಲಿ ನಮ್ಮ ಅತ್ತೆ ಮಗಳು ಬರೋರು. ನಮ್ಮ ತಾಯಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಮನೆ ತುಂಬ ಜನ, ಸ್ವಲ್ಪ ಹಳ್ಳಿ ಥರ ವಾತಾವರಣ, ಮನೆ ತುಂಬ ಜನ, ಅವ್ರಿಗೆಲ್ಲ ನಿಭಾಯಿಸೋದು ಅದೆಲ್ಲ ನಮ್ಮ ತಾಯಿ ಕರ್ತವ್ಯ ಇರ್ತಿತ್ತು. ಸೊ ಹಾಗಾಗಿ ಎಲ್ಲ ಒಟ್ಟು ಕುಟುಂಬದಲ್ಲಿ ಬಂದಿದ್ದರಿಂದ ಸಂಬಂಧಗಳ ಬೆಲೆ ಇವೆಲ್ಲ, ಅದೇ ನಾನು ಹೇಳಿದ್ನಲ್ಲ, ನನ್ನ ಬಾಲ್ಯ ಜೀವನ, ನಾನು ಬಂದಿದ್ದು, ಇದೆಲ್ಲ ನನ್ನ ಬದುಕನ್ನು ರೂಪಿಸಿದೆ. ಒಂದು ಅದೇನೋ ಬ್ಲೆಸ್ಡ್ ಬಾಲ್ಯ. ಅಯ್ಯೋ ತುಂಬ ತುಂಬ ಖುಷಿ, ಅಯ್ಯೋ ತುಂಬ